ಕರ್ನಾಟಕದ ಯುವ ಮಿತ್ರರಿಗೆ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ 2,84,000 ಸರ್ಕಾರಿ ಹುದ್ದೆಗಳು ವಿವಿಧ ಹಂತಗಳಲ್ಲಿ ಖಾಲಿ ಇದೆ. ಆದರೆ ಸರ್ಕಾರ ಕಳೆದ 16 ವರ್ಷಗಳಿಂದ ಸತತವಾಗಿ ಸಕ್ಸೆಸಿವ್ ಗೌರ್ಮೆಂಟ್ಸ್ ಏನು ಬಂದಿದೆಯೋ ಅವರು ಆ ಖಾಲಿ ಹುದ್ದೆಗಳನ್ನು ತುಂಬಿಸ್ತಿರುವಂತಹ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿರುವಂಥ ಲಕ್ಷಾಂತರ ಪದವೀಧರ ಯುವಕ ಯುವತಿಯರಿಗೆ ಇವತ್ತು ಸರ್ಕಾರಿ ಉದ್ಯೋಗ ಸಿಗ್ತಾ ಇಲ್ಲ. ತನ್ನಿಮಿತ್ತವಾಗಿ ರಾಜ್ಯದಲ್ಲಿ ನಿರುದ್ಯೋಗ ಹೆಚ್ಚುತ್ತಾನೆ ಇದೆ. ಮತ್ತು ಅದೇ ಕಾರಣದಿಂದಾಗಿ ಹುದ್ದೆಗಳನ್ನು ಭರ್ತಿ ಮಾಡದೇ ಇರುವಂಥ ಕಾರಣದಿಂದಾಗಿ ಸರ್ಕಾರದಲ್ಲಿ ಆಡಳಿತ ಒಂದು ದುರಾಡಳಿತದ ಸ್ಥಿತಿಗೆ ಮುಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ಹಲವು ವರ್ಷಗಳಿಂದ 10 ಹೋರಾಟಗಳು ಆಗ್ತಾ ಬಂದಿದೆ. ಇತ್ತೀಚೆಗೆ ಧಾರವಾಡದಲ್ಲೂ ಬಹಳ ದೊಡ್ಡ ಹೋರಾಟ ನಡೀತು. ಸರ್ಕಾರದವರು ನಾವು ಹುದ್ದೆಗಳನ್ನ ತುಂಬ್ತೀವಿ ಅಂದರು, ಆದರೆ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ, ಜನಸಾಮಾನ್ಯರ ವೇದಿಕೆ ಹೀಗೆ ಹಲವು ಸಂಘಟನೆಗಳು ಧಾರವಾಡದಲ್ಲಿ ಇದೇ ಏಪ್ರಿಲ್ 14, 2026 ಅಂಬೇಡ್ಕರ್ ಜಯಂತಿ ದಿವಸ ಬಹಳ ದೊಡ್ಡ ಜಾಥಾವನ್ನು, ಕಾಲಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಶೀಘ್ರ ನೇಮಕಾತಿಗಾಗಿ ಮತ್ತು ನೇಮಕಾತಿ ಪ್ರಕ್ರಿಯೆಯಲ್ಲಿ ನಡೆದಿರುವ ಅಕ್ರಮಗಳ ತನಿಖೆಗಾಗಿ ಆಗ್ರಹಿಸಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಇಡೀ KPSC ನೇಮಕಾತಿಯಲ್ಲಿ ಬಹಳ ದೊಡ್ಡ ಹಗರಣಗಳು ನಡೀತಾ ಇದೆ. ಸರ್ಕಾರದ ಯಾವುದೇ ನೇಮಕಾತಿ ಆಗಿರಲಿ ಅಲ್ಲಿ ಲಂಚ ಕೊಟ್ಟವರಿಗೆ, ಹಣ ಕೊಟ್ಟವರಿಗೆ ಮಾತ್ರ ಉದ್ಯೋಗ ಅನ್ನುವಂತಹ ಸ್ಥಿತಿಯೂ ಇದೆ. ಒಂದು ಕಡೆ ನೇಮಕಾತಿ ಕಾಲಕ್ಕೆ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಆಗುವಂಥ ನೇಮಕಾತಿಯಲ್ಲೂ ಸಹ ಬಲಾಢ್ಯರಿಗೆ, ಪ್ರಭಾವಿಗಳಿಗೆ, ಹಣ ಕೊಡುವವರಿಗೆ, ಇವರಿಗೆ ಮಾತ್ರ ನೇಮಕಾತಿ ಆಗ್ತಾ ಇದೆ. ಹಾಗಾಗಿ ಪಾರದರ್ಶಕವಾದ ಮತ್ತು ಸಂಪೂರ್ಣವಾಗಿ ಹುದ್ದೆಗಳನ್ನು ತುಂಬುವಂತಹ ಒಂದು ನೇಮಕಾತಿ ಪ್ರಕ್ರಿಯೆ ಕರ್ನಾಟಕದಲ್ಲಿ ಕೂಡಲೇ ಆರಂಭವಾಗಬೇಕು. ಈ ನಿಟ್ಟಿನಲ್ಲಿ ಇದೇ ಏಪ್ರಿಲ್ 14, 2026 ಧಾರವಾಡದ ಶ್ರೀನಗರದಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿವರೆಗೆ ಒಂದು ಬೃಹತ್ ಸಾರ್ವಜನಿಕ ಜಾಥಾ ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಕರ್ನಾಟಕದಾದ್ಯಂತ ಇರುವಂತಹ ಯುವಜನರು, ನಿರುದ್ಯೋಗಿ ಪದವೀಧರರು ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು. ಈ ಹೋರಾಟಕ್ಕೆ ಬಲ ತುಂಬಬೇಕು ಮತ್ತು ಈ ಸರ್ಕಾರಕ್ಕೆ ಕಾಲಕ್ಕೆ ನೇಮಕಾತಿ ಮಾಡದೆ ನಿರುದ್ಯೋಗಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಇರುವಂತಹ, ಅದೇ ಕಾರಣದಿಂದಾಗಿ ಆಡಳಿತ ಹದಗೆಟ್ಟು ದುರಾಡಳಿತದ ಕಡೆಗೆ ಹೋಗುವ ಹಾಗೆ ಮಾಡಿರುವಂತಹ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು. ಸರ್ಕಾರ ಈ ಕೂಡಲೇ ನೇಮಕಾತಿಯನ್ನು ಮತ್ತು ಪಾರದರ್ಶಕವಾದ ನೇಮಕಾತಿಯನ್ನು ಆರಂಭಿಸಬೇಕು ಅನ್ನುವಂಥ ಎಚ್ಚರಿಕೆ ಸರ್ಕಾರಕ್ಕೆ ಹೋಗಬೇಕು. ಅಂದರೆ ನೀವು ನಿರುದ್ಯೋಗಿ ಪದವೀಧರರು, ವಿಶೇಷವಾಗಿ ಯಾರೆಲ್ಲ ಸರ್ಕಾರಿ ಹುದ್ದೆಗಳಿಗಾಗಿ ಕಾಯ್ತಾ ಇದ್ದೀರಾ, ಪರೀಕ್ಷೆ ಬರೀತಾ ಇದ್ದೀರಾ ಅಥವಾ ಟ್ರೈನಿಂಗ್ ತಗೊಳ್ತಾ ಇದ್ದೀರಾ, ಕೋಚಿಂಗ್ ತಗೊಳ್ತಾ ಇದ್ದೀರಾ, ನೀವು ಸ್ವಯಂ ಪ್ರೇರಿತವಾಗಿ ಬಂದು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಾನು ರವಿಕೃಷ್ಣಾರೆಡ್ಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವಾಧ್ಯಕ್ಷ. ನಾವು ಈ ವಿಚಾರವಾಗಿ ರಾಜ್ಯದಲ್ಲಿ ನಿರುದ್ಯೋಗ ಕಡಿಮೆ ಮಾಡೋದಕ್ಕೆ ಸರ್ಕಾರ ಈ ಕೂಡಲೇ ನೇಮಕಾತಿ ಮಾಡಬೇಕು, ಸರ್ಕಾರಿ ಹುದ್ದೆಗಳನ್ನ ತುಂಬಬೇಕು, ಆ ಮೂಲಕ ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ಅಂತ ಆಸೆ ಪಟ್ಟಿರುವಂತಹ ಮತ್ತು ಪ್ರಾಮಾಣಿಕವಾಗಿ ಆ ನಿಟ್ಟಿನಲ್ಲಿ ಓದ್ತಾ, ಟ್ರೈನಿಂಗ್ ತಗೊಳ್ತಾ, ಕೋಚಿಂಗ್ ತೆಗೆದುಕೊಳ್ತಾ, ಪರೀಕ್ಷೆಗಳನ್ನ ಬರೀತಾ ಕಾಯ್ತಾ ಇರುವಂತಹ ಅರ್ಹ ಅಭ್ಯರ್ಥಿಗಳಿಗೆ ಸರ್ಕಾರ ಆಸರೆಯಾಗಿ ನಿಲ್ಲಬೇಕು. ಆ ಮೂಲಕ ರಾಜ್ಯದಲ್ಲಿ ಒಳ್ಳೆಯ ಸುಭದ್ರವಾದ ಆಡಳಿತ ಕೊಡಬೇಕು ಅಂತ ನಾವು ಹಲವಾರು ಹೋರಾಟಗಳನ್ನು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾನು ಸಹ ಈ ಹೋರಾಟದಲ್ಲಿ ನಿಮ್ಮ ಜೊತೆಗೆ ಭಾಗವಹಿಸ್ತೀನಿ ಮತ್ತು ಈ ಹೋರಾಟಕ್ಕೆ ನಮ್ಮದೂ ಸಹ ಬೆಂಬಲ ಇದೆ ಅಂತ ಹೇಳ್ತಾ ನೀವೆಲ್ಲರೂ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಏಪ್ರಿಲ್ 14, 2026 ಧಾರವಾಡದಲ್ಲಿ ಶ್ರೀನಗರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆಯುವಂತಹ ಈ ಜಾಥಾದಲ್ಲಿ ತಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದು ಭಾಗವಹಿಸಬೇಕು ಅಂತ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. ಒಳ್ಳೆಯದಾಗಲಿ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ.